ಓಕೆ, ಇದೆಲ್ಲ ಕಾಂಗ್ರೆಸ್ನ ಕಥೆ. ಆದರೆ ಇನ್ನು ಬಿಜೆಪಿನಲ್ಲಿ ಏನಾದರೂ ಮಾಡಿ ವಿಜೇಂದ್ರನ ಕೆಳಗೆ ಇಳಿಸಲೇಬೇಕು ಅಂತ ಯತ್ನಾಳ್ ಪ್ರಯತ್ನವನ್ನು ಮತ್ತೆ ಮುಂದುವರಿಸಿದ್ದಾರೆ. ಈಗ ಬಿಜೆಪಿಯಲ್ಲಿ ಲಿಂಗಾಯತ ವರ್ಸಸ್ ಲಿಂಗಾಯತ ಸಮರ ಅಂತ ಏನಿದು ಅಂತ ನೋಡೋಣ. ಯಡಿಯೂರಪ್ಪ ವಿಜಯೇಂದ್ರ ಹಠಾವೋ, ಬಿಜೆಪಿ ಬಚಾವೋ ಅಂತ ಯತ್ನಾಳ್ ನೇತೃತ್ವದಲ್ಲಿ ಲಿಂಗಾಯತ ಮುಖಂಡರ ಸಭೆ ನಡೆದಿದೆ ಇವತ್ತು. ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧ ಗುಡುಗಿದ್ದಾರೆ. ಅಂದರೆ ಬಿಜೆಪಿಯಲ್ಲಿರುವ ಲಿಂಗಾಯತ ಮುಖಂಡರು ಒಂದು 60-65 ಜನ ಸೇರಿದ್ರಂತೆ. ಬಿಜೆಪಿಗೆ ಪರ್ಯಾಯ ನಾಯಕತ್ವದ ಅಗತ್ಯ ಇದೆ. ವಿಜಯೇಂದ್ರ ಬದಲಾವಣೆಗೆ ನಾವೆಲ್ಲ ಒಕ್ಕೊರಲ ಆಗ್ರಹವನ್ನು ಮಾಡೋಣ. ನೀವ್ಯಾರೂ ಲಿಂಗಾಯತ ನಾಯಕರಲ್ಲ, ಡಮ್ಮಿ ನಾಯಕರು ಅಂತ ರೇಣುಕಾಚಾರ್ಯ ಇವರೆಲ್ಲರಿಗೂ ಟಾಂಗ್ ಕೊಟ್ಟಿದ್ದಾರೆ. ನೀವೆಲ್ಲ ತಿರಸ್ಕೃತ ನಾಣ್ಯಗಳು ಅಂತ ರೇಣುಕಾಚಾರ್ಯ ಟಾಂಗ್ ಕೊಟ್ಟಿರೋದು. ಲಿಂಗಾಯತರನ್ನೇ ಮಾಡಬೇಕು ಅನ್ನೋದಾದರೆ ನಮ್ಮಲ್ಲೇ ಯಾರನ್ನಾರು ಮಾಡಿ ಲಿಂಗಾಯತರಲ್ಲಿ ಅಂತ. ಒಂದು ಸಮಾಜದಿಂದ, ಕೇವಲ ವೀರಶೈವ ಲಿಂಗಾಯತ ಸಮಾಜದಿಂದ ನಾವು ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡೋಕ್ಕೆ ಸಾಧ್ಯವಿಲ್ಲ. ಎಲ್ಲ ಸಮಾಜಗಳ ಬೆಂಬಲದಿಂದ ನಾವು ಅಧಿಕಾರಕ್ಕೆ ಬಂದ್ವಿ. ಪ್ರತಿಪಕ್ಷ ನಾಯಕರಾಗಿದ್ದಂಥವರು ಉಪಮುಖ್ಯಮಂತ್ರಿ ಆದರು, 2 ಬಾರಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗಿ ಒಳ್ಳೆಯ ಕೆಲಸ ಮಾಡಿರೋ ರಾಜ್ಯದಲ್ಲಿ ಬೋಲೆ ಮುಂದೂ ಸಹ ಅಧಿಕಾರಕ್ಕೆ ಬರ್ತೀವಿ. ಇದ್ರ ಜೊತೆಗೆ ಈಗಾಗಲೇ ನಾನು ಕೆಲವು ಮಠಾಧೀಶರು ಸಂಪರ್ಕ ಮಾಡಿದ್ದೀನಿ. ನೀವು ಹಿಂಗೆ ಆಡ್ತಾ ಇದ್ರೆ ಮುಂದಕ್ಕೂ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಕನಸು ಕಾಣ್ತಿದ್ದೀರಾ, ಭ್ರಮೇಲಿದ್ದೀರಾ, ಏನಪ್ಪ ಒಂದು ಅರ್ಥ ಆಗ್ತಿಲ್ಲ. ಮೊದಲು ಪಕ್ಷದ ಒಳಗಡೆ ಇರ್ತಕ್ಕಂಥ ಸಮಸ್ಯೆಗಳನ್ನ ರಿಪೇರಿ ಮಾಡ್ಕೊಳ್ಳಿ, ಆಮೇಲೆ ನೋಡೋಣ.